ಓಹ್, ಇದಕ್ಕೇನೋ ನೋವಾಗಿರ್ಬೋದು, ಸ್ಟಿಕ್ಕರ್ ಹಾಕಿದ್ದಾರೆ. ನವೆಂಬರ್ 1 ಅಂದ್ರೆ ಕನ್ನಡ ರಾಜ್ಯೋತ್ಸವ ಮಾತ್ರ ಅಲ್ಲ, ಪ್ರತಿ ವರ್ಷನೂ ಕನ್ನಡ ಹಬ್ಬನೇ ನಮಗೆ. ಮುಂದೆ ಎಲ್ಲಾದ್ರೂ ಕಾಪ್ಸ್ ಗಿಪ್ಸ್ ಇದ್ರ ಪ್ರಾಬ್ಲಮ್ ಆಗುತ್ತೆ, ಇಲ್ಲೇ ತಿರ್ಸ್ಕೊಂಬೇಡ. ಎಲ್ಲಾರು ಬಾಯ್ ಬಾಯ್ ಬಿಡ್ಕೊಂಡು ನೋಡ್ತಾರ ಗುರು. ಅಂಕಲ್ ತಿರ್ಗಿ ನೋಡಿದ್ರು ಯಾವ ಗಾಡಿ ಇದೆ ಅಂತ ಹೇಳಿ ಎಲ್ಲಾರು ನೋಡ್ತಾ ಇದಾರೆ. ಒಳಗ್ ಬಿಸಾಕತ್ತಲ್ಲ ಗುರು. ಪೆಟ್ರೋಲ್ ಬಂಕ್ ಕೊಡ್ಬೇಕು ಗುರು, ಫಸ್ಟ್ ಇದಕ್ಕೆ ಪೆಟ್ರೋಲ್ ಹಾಕ್ಸ್ಬೇಕು. ಅಣ್ಣ ಆಯಿಲ್ ಇದೆಯಾ? ಅಣ್ಣ ಆಯಿಲ್ ಇದೆಯಾ? ಆಯಿಲ್ ಟುಟೇ ಆಯಿಲ್ 100 ರೂಪಾಯಿ ಪೆಟ್ರೋಲ್, 60 ರೂಪಾಯಿ ಮೇಲೆ ಆಯಿಲು. ಹಳೆ ಗಾಡಿ ಕ್ರೇಜ್ ಸಿಗಲ್ಲ ಇವಾಗ. ಅವಾಗಿನ ಕಾಲದಲ್ಲಿ RX 100ಗಳು ಯಾವ ತರ ಹವಾ ಮಾಡುತ್ತೋ, ಇವಾಗ ಆ ತರ RX Z ಹವಾ ಮಾಡ್ತಿದೆ ಗುರು. ಉಸರ್ ನಿಂತ ಮೇಲೂ ಹೆಸರು ಇರಬೇಕು ಅಂತಂದ್ರೆ ದಮ್ ಬೇಕಲ್ಲೇ. ಆಕ್ಚುಲಿ ಹರಿಹರ, ರಾಣೆಬೆನ್ನೂರು, ಹಾವೇರಿ ಇಲ್ಲೆಲ್ಲ ಸುತ್ತಾಡಿದೀನಿ ಗುರು. ಈ ತರ ಸ್ಟಾಕ್ ಕಂಡೀಷನ್ ಇರೋ RX Z ಸಿಕ್ಕಿಲ್ಲ ಗುರು. 5 ಸ್ಪೀಡ್ ಹರಿಹರದಲ್ಲೇ ಫಸ್ಟ್ ಅಂತ ಈ ವೆಹಿಕಲ್ ಬಂದಿರೋದು. ನಾವಿವಾಗ ಪ್ರೆಸೆಂಟ್ ಆಗಿ ಓಡಿಸ್ತಾ ಇರೋದು 2002 ಮಾಡಲು RX Z 5 ಸ್ಪೀಡ್ ಅಂತ. ಹೌದು, RX Z ಗುರು 1984 ಇಂದ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ 2012 ಅಲ್ಲಿ ಈ ವೆಹಿಕಲ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿ 2 ಸ್ಟ್ರೋಕ್ ಆಗಿರೋದ್ರಿಂದ, ಎಮಿಷನ್ ನಾರ್ಮ್ಸ್ ಗಳಿಂದ, ಸೌಂಡ್ ಪೊಲ್ಯೂಷನ್ ಇದರಿಂದಾನೇ ಈ ವೆಹಿಕಲ್ ನ ಸ್ಟಾಪ್ ಮಾಡ್ತಾರೆ. ಅವನು ಬಾಯಿಗೋಸಿ ನೀರ್ ಬಿಡ್ರಲ್ಲ, ನೀಗಿರ್ಕಾಗ್ಬಿಟ್ಟಾನು. ಓ, ಇಂಡಿಕೇಟರ್ ಎಲ್ಲ ವರ್ಕ್ ಆಗುತ್ತಲ್ಲ ಗುರು. ಟರ್ನ್ ಇಂಡಿಕೇಟರ್ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಅಲ್ಲಿ ಇದೆ. ಅಂದ್ರೆ ಗಾಡಿ ವೆಹಿಕಲ್ ಪರ್ಚೇಸ್ ಮಾಡಿದ್ರೆ ಯಾವ ತರ ಸ್ಟಾಕ್ ಅಲ್ಲಿ ಇರುತ್ತೋ ಎಲ್ಲ ಸ್ವಿಚ್ಗಳು, ಮತ್ತೆ ಮೀಟರ್ ಕನ್ಸೋಲು, ಆದ್ಮೇಲೆ ಟ್ಯಾಕೋಮೀಟರ್ ಎಲ್ಲ, RPM ಮೀಟರ್, ಸ್ಪೀಡೋಮೀಟರ್ ಎಲ್ಲ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಮಾತ್ರ ಒರಿಜಿನಾಲಿಟಿ. ಶೋರೂಮ್ ಹೆಂಗ್ ಬರ್ತದೆ ನಂಗೆ ಕೇಳಪ್ಪ, ನಾನು ಮಾಡ್ಕೊಡ್ತೀನಿ. ಅದು ಮಾತ್ರ ಐತಲ್ಲ ನೀಟ್. ಇನ್ನೊಂದ್ ಸ್ವಲ್ಪ ಲೇಟ್ ಆಗ ಸ್ಪೇರ್ ಸಿಗಲ್ಲ. ಒರಿಜಿನಲ್ ಐಟಮ್ ಸೆಟ್ ಆದಂಗೆ ಹೊಸ ಐಟಮ್ ಸೆಟ್ ಆಗಲ್ಲ ಇದು. ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಇಲ್ಲಿ ಎಷ್ಟು ಕಿಲೋಮೀಟರ್ ಹೋಗಿದೆ ಅಂತ ತೋರಿಸುತ್ತೆ, ಇಲ್ಲಿ RPM ಮೀಟರ್ ಇದೆ, ಅದಾದ್ಮೇಲೆ ಇಲ್ಲಿ IBM ಇಂಡಿಕೇಟರ್ ಇದೆ, ಆಮೇಲೆ ನ್ಯೂಟ್ರಲ್ ಇಂಡಿಕೇಟರ್ ಇದೆ, ಆದ್ಮೇಲೆ ಟರ್ನ್ ಇಂಡಿಕೇಟರ್ ಇದೆ. 10,000 RPM ಗೆ ಕಟ್ ಆಫ್ ಆಗುತ್ತೆ ಗುರು. RX Z 1985 ಇಂದ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಇಂಡಿಯಾಗೆ 1986 ಅಲ್ಲಿ ಬರುತ್ತೆ. 1985 ಇಂದ 1989 ವರೆಗೂ ಜನರೇಷನ್ 1 RX Z ಗಳನ್ನ ನೋಡ್ತೀವಿ, ಅಂದ್ರೆ 4 ಸ್ಪೀಡ್ ಅಲ್ಲಿ. 1990 ಇಂದ 2003 ವರೆಗೂ ಆಲ್ಮೋಸ್ಟ್ ಜನ್ 2 RX Z ಗಳು ಪ್ರೊಡಕ್ಷನ್ ಆಗುತ್ತೆ, ಅಂದ್ರೆ 5 ಸ್ಪೀಡ್ ಅಲ್ಲಿ. 2004 ಇಂದ 2012 ವರೆಗೂ ಇಂಡಿಯಾದಲ್ಲಿ ಯಾವುದೇ ರೀತಿ ಈ ವೆಹಿಕಲ್ ಗಳು ಕಾಣಿಸ್ಕೊಳ್ಳಲ್ಲ. ಯಾಕಂದ್ರೆ ಜನ್ 3 ಅಲ್ಲಿ 6 ಸ್ಪೀಡ್ ಗಳು ಪ್ರೊಡಕ್ಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದು ಇಂಡೋನೇಷಿಯಾ, ಮಲೇಷಿಯಾ, ಥೈಲ್ಯಾಂಡ್ ಈ ತರ ಬೇರೆ ಬೇರೆ ದೇಶಗಳಲ್ಲಿ ಮಾತ್ರ RX 6 ಸ್ಪೀಡ್ ಗಳು ಅವೈಲೇಬಲ್ ಇರುತ್ತೆ. ಈ ರೋಡ್ ಗಳು ಏನಕ್ಕಪ್ಪ ಹಿಂಗ್ ಮಾಡ್ತಾರ ಅಂತ ಮಾತ್ರ ಅನ್ಬೇಡ, ನನಗೆ ಇಲ್ಲಿಂದ ಉರ್ದೋಗುತ್ತೆ. 2 ಸ್ಟ್ರೋಕ್ ಆಗಿರೋದ್ರಿಂದ ಮೈಲೇಜ್ ಯಪ್ಪ ದೇವ್ರೆ. ಫ್ಯೂಯಲ್ ಟ್ಯಾಂಕ್ ಗುರು ಆಲ್ಮೋಸ್ಟ್ 10 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ಅವರೇಜ್ ಒಂದು 20 to 25 ಕಿಲೋಮೀಟರ್ ಬರುತ್ತೆ. ಅಂದ್ರೆ ಒಂದು 200 ಕಿಲೋಮೀಟರ್ ನಾವು ಆರಾಮಾಗಿ ಓಡಿಸಬಹುದು ಒಂದು ಫುಲ್ ಟ್ಯಾಂಕ್ ಅಲ್ಲಿ. ದುಡ್ಡಿಲ್ಲ ನನ್ನ ಹತ್ರ. ಆಲ್ಮೋಸ್ಟ್ ಆಲ್ 100 ಇಂದ ಹಿಡಿದು 5 ಸ್ಪೀಡ್ Z ಇಲ್ಲಿ ತನಕ ಗಾಡಿ ಇದಾವೆ. 35 5 ಸ್ಪೀಡ್ RX 135 2000 ಮಾಡಲ್ 97 ಮಾಡಲ್ ಜಪಾನ್ ಸೀರೀಸ್ ಎಲ್ಲ ಮಾಡ್ತೀನಿ. ರೀಸ್ಟಾಕ್ ರೀಸೆಂಟ್ ಆಗಿ ಮಾಡಿದ್ರೆ ಇದು ಒಂದೇ. ಸರಿ, ನಾ ಸಿಗ್ತೀನಿ, ಹೋಗಿ ಬರ್ತೀನಿ. ಬ್ರೇಕ್ ಗುರು ಹೆವಿ ಶಾರ್ಪ್ ಆಗಿದೆ. ಬಹಳ ಪ್ರಾಬ್ಲಮ್ ಐತಿ. ಒರಿಜಿನಲ್ ಸ್ಪೇರ್ ಸಿಗಲ್ಲ, ಹಂಗಾಗಿ ಅದನ್ನ ಆಕ್ಚುಲ್ ಅಷ್ಟೇ. ನಾನು ಕ್ಯಾಲಿಪರ್ ಅಸೆಂಬ್ಲಿ ಒಳಗೆ ಸಿಂಗಲ್ ಸಿಲಿಂಡರ್ ಬರ್ತೈತಿ, ಇದಕ್ಕೆ ಡಬಲ್ ಬರ್ತೈತಿ. ಸ್ವಲ್ಪ ಶಾರ್ಪ್ ಬರ್ತೈತಿ, ಡಿಸ್ಪ್ಲೇ ಸಣ್ಣದಾಗುತ್ತೆ. ನಂಗೊಂದು ಅರ್ಥನೇ ಆಗ್ತಾ ಇಲ್ಲ. ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಇದೆ, ಬ್ಯಾಕ್ ಅಲ್ಲಿ ಡ್ರಮ್ ಬ್ರೇಕ್ ಇದೆ. ನಾರ್ಮಲ್ ಕ್ಯಾಲಿಪರ್ ಮತ್ತೆ ಡಿಸ್ಕ್ ಕಂಪೇರ್ ಮಾಡ್ಕೊಂಡ್ರೆ ಇದರಲ್ಲಿ ಬೈಬರ್ ಕ್ಯಾಲಿಪರ್ ಇದೆ. ಇದು ಎಕ್ಸ್ಟ್ರಾ ರಿಸ್ಟೋರ್ ಮಾಡಿರೋದು, ಆಲ್ಮೋಸ್ಟ್ ಬೇರೆ ವೆಹಿಕಲ್ ತೆಗೆದು ಇದಕ್ಕೆ ಹಾಕಿರೋದು. ಗ್ರಿಪ್ ಮಾತ್ರ ಸಖತ್ತಾಗಿದೆ ಗುರು. ಲಚ್ಚಕ್ ಅಂತ ಹೇಳಿದ್ರೆ ಪಚ್ಚಕ್ ಅಂತ ನಿಂತ್ಕೊಳ್ಳುತ್ತೆ. ಇದರಲ್ಲಿ ABS ಏನಿಲ್ಲ ಗುರು. ನಮ್ ರೈಟ್ ಹ್ಯಾಂಡ್ ABS ಇದ್ದಂಗೆ. ಸ್ಲಿಪ್ಪರ್ ಕ್ಲಚ್, ABS ಎಲ್ಲ ನಮ್ ರೈಟ್ ಹ್ಯಾಂಡ್. ನೀವ್ ಎಷ್ಟು ಕಂಟ್ರೋಲ್ ಮಾಡಿ ಗಾಡಿ ನಿಲ್ಲಿಸ್ತೀರೋ ಅಷ್ಟು ಗಾಡಿ ನಿಂತು ನಿಮ್ ಹ್ಯಾಂಡಲ್ ಅಲ್ಲಿ ಇರುತ್ತೆ. ಆಲ್ಮೋಸ್ಟ್ 126 kg ಇರೋದ್ರಿಂದ ಹೈವೇ ಅಲ್ಲಿ ಮಾತ್ರ 140 ವರೆಗೂ ಆರಾಮಾಗಿ ರೀಚ್ ಮಾಡಬಹುದು. ಒಳ್ಳೆ ನುಗ್ಗುತ್ತಲ್ಲ ಗುರು. ಹಳೆ ವೆಹಿಕಲ್ ಅಂತ ಹೇಳಿದ್ರೆ ನಂಬಕ್ಕೆ ಆಗಲ್ಲ. ಯಾವ್ದೋ ಒಂದು ಹೀಟಿಗೆ ಬಂದಿರೋ ಕುದುರೆ ತರ ಮಾಡುತ್ತಲ್ಲ. ಈ ರೋಡ್ ಗಳು ಏನಕ್ಕಪ್ಪ ಹಿಂಗ್ ಆಗ್ತಾರೆ. ನಮ್ ದೇಶ ಲೈಟಿಂಗ್ ಅಂತ ಬರುತ್ತೆ. ಫ್ರಂಟ್ ಹೆಡ್ ಲ್ಯಾಂಪ್ ಇದೆ, ಅದಾದ್ಮೇಲೆ ಸೈಡ್ ಇಂಡಿಕೇಟರ್ ಇದೆ, ಅದಾದ್ಮೇಲೆ ಬ್ಯಾಕ್ ಇಂಡಿಕೇಟರ್ ಇದೆ, ಮತ್ತೆ ಟೈಲೈಟ್ ಇದೆ. ಆಕ್ಚುಲಿ ಬ್ಯಾಕ್ ಇಂಡಿಕೇಟರ್ ಮತ್ತೆ ಟೈಲೈಟ್ ಜೊತೆನೆ ಇದೆ. ಆಕ್ಚುಲಿ Z ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಇದೊಂದು ನೆಕ್ಸ್ಟ್ ಆಪ್ಷನ್.
ಇವಾಗ್ಲೂ ಎಲ್ಲರ ರಿಯಾಕ್ಷನ್ ಗುರು ಆಲ್ಮೋಸ್ಟ್ ಆಲ್ ಇವಾಗ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ದಾಗಿಂದಲೇ ಒಂದು 10 ಜನ ನೋಡ್ಕೊಂಡು ಹೋಗಿದ್ದಾರೆ. ಹಿಂಗ್ ಗುರು ಹೊಸ ಗಾಡಿ ತಗೊಂಡ, ಹೊಸ ಗಾಡಿ ರಿಜಿಸ್ಟರ್ ಮಾಡಿದ್ಯಾ ಅಥವಾ ಹೊಸದ ಸಿಕ್ತಾ ಬಂದ್ರೆ ಹೇಳ್ ಗುರು ನಾನು ತಗೋತೀನಿ ಅಂತ. ಅವ್ರಿಗೆಲ್ಲ ಹೆಂಗ್ ಗೊತ್ತು, ಈ ಗಾಡಿನ ಓನರ್ ತಗೊಂಡು 1,20,000 ಬೈ ಮಾಡಿ ಸ್ವಲ್ಪ ನಾನು ತಗೊಂಡ ಡಿಸ್ಕ್ ಇದ್ದಿದ್ದಿಲ್ಲ, ಕ್ಯಾಟ್ ಇದ್ದಿದ್ದಿಲ್ಲ ಒರಿಜಿನಲ್, ಎಲ್ಲ ಒರಿಜಿನಲ್ ಕ್ಯಾಟ್ ಡಿಸ್ಕ್ ಗ್ಲಾಡಿಯೇಟರ್ ಅದನ್ನೆಲ್ಲ ಮತ್ತೆ ತಗೊಂಡು ರೀಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಅಷ್ಟಾಗ್ತದೆ. ಅದಾದ್ಮೇಲೆ ಇದಕ್ಕೆ ಎಕ್ಸ್ಟ್ರಾ ಮಾಡಿಫಿಕೇಶನ್ ಅಂತ 80,000ದಿಂದ 1,00,000 ಖರ್ಚು ಮಾಡಿದ್ದಾರೆ. ಅಷ್ಟು ಖರ್ಚು ಮಾಡಿ ಇದನ್ನ ಡೆಂಟಿಂಗು ಪೇಂಟಿಂಗು ಪಾರ್ಟ್ ತರಿಸಿ ಅಷ್ಟು ಖರ್ಚು ಮಾಡಿದ ಪರಿಶ್ರಮ ನಾವ್ ಇವಾಗ ಓಡಿಸ್ತಾ ಇರೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಗೇರ್ ಒಂಚೂರು ಹೆವಿ ಫೀಲ್ ಆಗ್ತಿದೆ, ಯಾಕಂದ್ರೆ ಜಾಸ್ತಿ ಇದನ್ನ ಓಡಿಸಿಲ್ಲ. ಸ್ವಲ್ಪ ಓಡಿಸ್ತಾ ಆಲ್ಮೋಸ್ಟ್ ಅಡ್ಜಸ್ಟ್ ಆಗುತ್ತೆ ಅನ್ಕೊಂಡಿದೀನಿ. ಆಕ್ಚುಲಿ ಇದ್ರ 5 ಗೇರ್ ಬರುತ್ತೆ, ಒಂದು ಡೌನ್ ಶಿಫ್ಟ್, ಅದಾದ್ಮೇಲೆ 4 ಅಪ್ ಶಿಫ್ಟ್ ಮಾಡ್ಕೋಬಹುದು. ಸೇಮ್ ಪಲ್ಸರ್ ತರಾನೇ. ವೀಲ್ಸ್ ಮತ್ತೆ ಟೈರ್ಸ್ ಅಂತ ಬರ್ತಾ ಫ್ರಂಟ್ ಅಲ್ಲಿ 86/18 ಇಂಚ್ ವೀಲ್ ಇದೆ, ಬ್ಯಾಕ್ ಅಲ್ಲೂ ಕೂಡ 86/18 ಇಂಚ್ ವೀಲ್ ಇದೆ. ಎರಡರಲ್ಲೂ MRF ಟೈರ್ ಯೂಸ್ ಮಾಡಿದ್ದಾರೆ. ಗ್ರಿಪ್ ಮಾತ್ರ ಸಖತ್ತಾಗಿದೆ ಗುರು. ಎಲ್ಲರೂ ಆಲ್ಮೋಸ್ಟ್ ಬೈಕೋತಾ ಇರ್ತಾರೆ ಗುರು. ಯಾರು ಗುರು ಇದನ್ನ ಸೌಂಡ್ ಮಾಡ್ತಾ ಹೋಗ್ತಾ ಇರೋದು, ಮಕ್ಕಳಿಗೆ ಓದಕ್ ಡಿಸ್ಟರ್ಬ್ ಆಗುತ್ತೆ, ಎಷ್ಟೊಂದ್ ಜನ ಕಿವಿ ಹೋಗುತ್ತೆ ಅಂತ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಸಸ್ಪೆನ್ಷನ್ ಗುರು ಹೆವಿ ಸ್ಮೂತ್ ಆಗಿದೆ. ಇಲ್ಲೊಂದು ಸಸ್ಪೆನ್ಷನ್ ಕವರ್ನ ಹಾಕಿದ್ದಾರೆ, ಫೋರ್ಕ್ ಸೀಲ್ ನ ಪ್ರೊಟೆಕ್ಟ್ ಮಾಡ್ಬೇಕಂತ. ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಬ್ಯಾಕ್ ಅಲ್ಲಿ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ. ಆಕ್ಚುಲಿ ಇದನ್ನ 2 ಸ್ಟೆಪ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಇಂಜಿನ್ ಹಳೆದನ್ನೇ ರೀಸ್ಟಾರ್ಟ್ ಮಾಡೋದು. ಒರಿಜಿನಲ್ 5 ಸ್ಪೀಡ್ i1 ಸೀರೀಸ್ 4 ಐತೆ ಅದ್ರಾಗೆ. ಕಾರ್ಬೋರೇಟರ್ ಇಂಜಿನ್ ಗೆ ಬರ್ತೈತೆ ಅಂದ್ರೆ 132cc 2 ಕೂಲ್ 2 ಸ್ಟ್ರೋಕ್ ಕಾರ್ಬೋರೇಟರ್ ಇಂಜಿನ್ ಇದೆ. ಆಲ್ಮೋಸ್ಟ್ 14 bhp ಇದೆ, 12 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಇವಾಗ ಸೇಲ್ ಮಾಡ್ತೀವಿ ಅಂದ್ರೆ ಎಷ್ಟಕ್ಕೆ ಮಾಡ್ತೀರಾ? ಇಂಟೆನ್ಷನ್ ಎಲ್ಲ ಇದ್ರದ್ದು ಫೇಸ್ ಮಾಸ್ಕ್ ಗುರು ಆಲ್ಮೋಸ್ಟ್ RX100 ಅಲ್ಲಿ ರೌಂಡ್ ಶೇಪ್ ಫೇಸ್ ಮಾಸ್ಕ್ ಬರುತ್ತೆ. ಇದು Z ಅಂತ ಕನ್ಫರ್ಮೇಶನ್ ಮಾಡ್ಕೊಳ್ಳೋಕೆ ಒಂದು ಫೈಬರ್ ಫೇಸ್ ಮಾಸ್ಕ್ ಕೊಟ್ಟಿದ್ದಾರೆ. ಇದು ಒರಿಜಿನಲ್ ಮತ್ತೆ ತರ ಸಾಕಿರೋದು. ಅವಾಗಿಂದ ಬೇರೆ ಗಾಡಿ ಓಡಿಸೋದೇ ಆಗಿದೆ. ಏನೋ ಕರೆಕ್ಟ್ ಆಗಿ ಹೇಳ್ತಿಲ್ಲ, ಏನೋ ಕರೆಕ್ಟ್ ಆಗಿ ಮಾಡ್ತಿಲ್ಲ, ಆ ಸೌಂಡಿಗೆ ಏನೋ ಮಾತೇ ಬರ್ತಿಲ್ಲ ಗುರು. ಮನೇಲೆ ಮಾಡಮ್ಮ ನೀವು. ಅದಕ್ಕೆ ಒಂದ್ ಸ್ವಲ್ಪ ಉಳಿತಾಯ ನಿಮ್ಗೆ. ಅದ್ರಿಂದ ಏನು ಉಳಿತಾಯ ಪಳ್ತಾಯ ಏನಿಲ್ಲ, ಕ್ರೇಜಿಗೋಸ್ಕರ ಅಷ್ಟೇ ಅದು. ಬೇರೆಯವ್ರಿಗೆ ಹೇಳಿದ್ರೆ ನಾವು ಹಂಗೆ ಅಂತಾರ ಅವ್ರು, ಗಾರೆ ಬಂದ್ಬಿಟ್ಟಿದ್ವಲ್ಲಪ್ಪ ಅಂತ ಹೇಳಿ. ಕ್ರೇಜ್ ಇರೋದಕ್ಕೋಸ್ಕರ ಅಷ್ಟೇ ರೆಡಿ ಮಾಡ್ಕೊಡೋದು. ಗಾಡಿಗೆ ಹುಡುಗಿ ಕಂಪೇರ್ ಎಲ್ಲಣ. ಹುಡುಗಿಯರಿಗೆಲ್ಲ ಮಿಟ ಮಡಿಕಂತ ಹೋಗ್ತಿದ್ರೆ ಇಂಥ ಗಾಡಿ ಇಡಕ್ ಆಗಲ್ಲ ನಮಗೆ. ಸೈಕಲ್ ತಗೊಂಡು ಅಷ್ಟೇ. ನೀವು ಅಪ್ಪಣೆ ಕೊಟ್ರೆ ನಿಮ್ಮ ಮಾತುಗಳನ್ನು ಅಚ್ಚಾಕ್ಸಿ ವಿಶ್ವವಿದ್ಯಾಲಯಕ್ಕೊಂದು ಪಠ್ಯ ಪುಸ್ತಕ ಮಾಡೋಣ ಅಂತಿದ್ದೀನಿ. ಇನ್ನೂ ಇದಾವ ರೆಡಿ ಆಗ್ತದವು. ಮಳಿ ಎಲ್ಲ ಸ್ವಲ್ಪ ಪೇಂಟ್ ಒಣಗಲ್ಲ ಅಂತ ಪೇಂಟಿಗೆ ಕೊಟ್ಟಿಲ್ಲ ನಾನು. ಬೈಕ್ ಇನ್ನೂ ರೆಡಿ ಆಗ್ತದೆ. ನಮ್ಮ ಗಾಡಿ ಮಾಡಿಫೈ ಮಾಡ್ತೀವಿ ಅಂದ್ರೆ ಸರಿ ಕಾಣಲ್ಲ. 3 ತಿಂಗಳು 4 ತಿಂಗಳು ಅಷ್ಟೇ. ಒರಿಜಿನಾಲಿಟಿ ಕಂಡೀಷನ್ ಇದ್ರೆ, ಶೋರೂಮ್ ಕಂಡೀಷನ್ ಇದ್ರೆ ಲೈಫ್ ಲಾಂಗ್ ಇರ್ತದೆ, ಚೆನ್ನಾಗಿ ನೀಟಾಗಿರ್ತದೆ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಧ್ವಜಾರೋಹಣ ನಡೀತಾ ಇದೆ. ಕನ್ನಡ ಸಂಘಟನೆ ಬಹಳನೇ ಅದ್ದೂರಿಯಾಗಿ ನಡೀತಾ ಇದೆ. ಇನ್ನೂ ಹೆಚ್ಚು ಯುವಕರು ಬಂದು ಈ ಒಂದು ಕನ್ನಡ ಸಂಘಟನೆಯಲ್ಲಿ ಭಾಗವಹಿಸಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯೋಣ ಅಂತ ಹೇಳ್ತಾ, ಎಲ್ಲರಿಗೂ ವೇದಿಕೆ ಮೇಲೆ ಗಣ್ಯರು ಕೂತ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದ್ರದ್ದು ಸೌಂಡು ಗುರು. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹುಡುಕಿರೋ ಸಿಕ್ತಿದ್ದಲ್ಲ ಈ ತರ ಗಾಡಿ. ನಮ್ಮ ಯೂನಿಕ್ ಉಮೇಶ್ ಅಂತ ಹರಿಯಾದಲ್ಲಿ ಒಬ್ಬ ಯೂಟ್ಯೂಬರು, ಅವರು ನಮ್ಗೆ ಈ ಬೈಕ್ ಒಂದನ್ನು ಪರಿಚಯ ಮಾಡಿಸಿ ತಗೊಳ್ಳಿ, ಈ ತರ ಗಾಡಿನೂ ಇದೆ ಓಡಿಸಿ ಅಂತ ಹೇಳಿ ಈ ಗಾಡಿನ ಕೊಡಿಸಿದ್ದಾರೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇದಲ್ಲ ಅದು ಇದಿನ್ನು ಮೊದಲ ಅಧ್ಯಾಯ. ಕಥೆ ಇವಾಗ ಶುರುವಾಗ್ತಿದೆ.